ನಮಸ್ಕಾರ, ನೀವು ನೋಡ್ತಾ ಇದ್ದೀರಿ ಸುದ್ದಿ ವಿಚಾರ. ನಾನು ನಿಮ್ಮ ಚೇತನ್. ವೀಕ್ಷಕರೇ, ಈಗಾಗಲೇ ನಿನ್ನೆ ಕ್ಯಾಬಿನೆಟ್ ಮೀಟಿಂಗ್ ನಡೆದಿದೆ. ಸಿಎಂ ಸಿದ್ದರಾಮಯ್ಯ ಮತ್ತು ಡಿಸಿಎಂ ಡಿ ಕೆ ಶಿವಕುಮಾರ್ ಅವರ ಒಂದು ಕ್ಯಾಬಿನೆಟ್ ಮೀಟಿಂಗ್ ಅಲ್ಲಿ ಸಚಿವ ಸಂಪುಟದ ಎಲ್ಲರ ಜೊತೆ ಕೂತುಕೊಂಡು ಇದೇ ಜೂನ್ 30ರಂದು ಜಿಬಿಎ ಚುನಾವಣೆ ನಡೆಸಬೇಕು ಅಂತ ಈಗ ಒಂದು ಅಧಿಕೃತವಾಗಿ ಒಂದಿಷ್ಟು ಮಾಹಿತಿಗಳು ಹೊರಬರ್ತಿದೆ ಅಂತ ನಾವು ಕೊಂತ ಹೋಗ್ತೀವಿ. ಬಟ್ ಈಗ ಹಲವು ವರ್ಷಗಳ ನಂತರ, ಸುಮಾರು ವರ್ಷಗಳ ನಂತರ ಈಗ ಜಿಬಿಎ ಚುನಾವಣೆ ನಡೀತಿರುವಂತದ್ದು. ಏನು ಹಿಂದೆ ಬಿಬಿಎಂಪಿ ಇತ್ತು, ಈಗ ಜಿಬಿಎ ಚುನಾವಣೆ ಅಂತ ಆಗ್ತಿದೆ. ಬಟ್ ಈ ಜಿಬಿಎ ಚುನಾವಣೆಯಲ್ಲಿ 5 ಡಿವೈಡ್ ಆಗಿದೆ. ಈ 5 ಡಿವೈಡ್ ಅಲ್ಲಿ ಯಾವ್ಯಾವ ರೀತಿ ಹೆಂಗೆ ಚುನಾವಣೆ ನಡೆಯುತ್ತೆ, ಯಾವ್ಯಾವ ರೀತಿ ಯಾವ ಆಧಾರದ ಮೇಲೆ ಎಲ್ಲರೂ ಈ ಜಿಬಿಎ ಚುನಾವಣೆ ಮೇಲೆ ಒಂದಿಷ್ಟು ಪ್ರಭಾವ ಬೀಳುತ್ತೆ, ಎಲ್ಲವೂ ಸಹ ಈ ಜಿಬಿಎ ಚುನಾವಣೆಯಲ್ಲಿ ನಿಂತಿರುವಂತದ್ದು ವೀಕ್ಷಕರಿಗಾಗಲೇ. ಬಟ್ ಈ ಜಿಬಿಎ ಚುನಾವಣೆಯಲ್ಲಿ ಜನರು ಯಾವ ರೀತಿ ತಮ್ಮ ಅಭಿವೃದ್ಧಿಗೆ ಪೂರಕವಾಗಿ, ಬದಲಾವಣೆಗಾಗಿ ಯಾವ ರೀತಿ ಜನರ ರಾಜ್ಯದಲ್ಲಿ ನಿಮಗೆ ಸ್ಥಳೀಯವಾಗಿ ಯಾವ ಪಕ್ಷಗಳನ್ನ ನೀವು ಆಯ್ಕೆ ಮಾಡ್ಕೊಂಡಿರ್ತೀರಾ, ಅಥವಾ ಯಾರು ನಿಮ್ಮ ಜನಪ್ರತಿನಿಧಿಗಳಲ್ಲಿ ಯಾರು ನಿಮಗೆ ಅಭಿವೃದ್ಧಿಗಳು ಕೆಲಸ ಮಾಡಿರ್ತಾರ ಅಂತವ್ರನ್ನ ಆಯ್ಕೆ ಮಾಡಿ. ಉದಾಹರಣೆ, ತಮಿಳುನಾಡಲ್ಲಿ ಯಾವುದೇ ರೀತಿ ನೀವು